ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾರೊಬ್ಬರಿಗಾಗಿಯೂ ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ಇದು ಸ್ವಾಮಿ ವಿವೇಕಾನಂದರವರ ಮಾತು. ನಿಜ ಅಲ್ವಾ ಸ್ನೇಹಿತರೆ? ನಾವು ಯಾರಿಗೋಸ್ಕರ ಅಳ್ತೀವಿ ನೋಡಿ, ಅವರು ನಮಗೆ ಖಂಡಿತವಾಗ್ಲೂ ಬೆಲೆ ಕೊಡಲ್ಲ. ನಮ್ಮ ಫೀಲಿಂಗ್ಸ್ನ ಅವರು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಲ್ಲ. ಯಾರು ನಿಮ್ಮನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿರ್ತಾರಲ್ವ, ಅವರು ನಿಮಗೆ ಬೇಜಾರಾಗೋಕ್ಕಾಗ್ಬೋದು ಅಥವಾ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರೋಕ್ಕಾಗ್ಬೋದು, ಖಂಡಿತ ಕಾರಣ ಆಗಿರೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಹೇಳೋದಷ್ಟೇ ಸ್ನೇಹಿತರೆ, ನೀವು ಯಾರಿಗೋಸ್ಕರನೋ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ, ಯಾರಿಗೋಸ್ಕರನೋ ನಿಮ್ಮ ಸಮಯನ ನೀವು ಎತ್ತಿಡ್ತಾ ಇದ್ದೀರಾ, ಯಾರಿಗೋಸ್ಕರನೋ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ ಅಂತ ಅಂದಾಗ ದಯವಿಟ್ಟು ಒಮ್ಮೆ ಯೋಚನೆ ಮಾಡಿ. ನಿಮ್ಮ ಕಣ್ಣೀರಿಗೆ, ನಿಮ್ಮ ಬೇಜಾರಿಗೆ, ನಿಮ್ಮ ಸಮಯಕ್ಕೆ ಅವ್ರ ಹತ್ರ ಒಂದು ಬೆಲೆ ಇದೆಯಾ ಇಲ್ವಾ ಅನ್ನೋದನ್ನು, ಅವ್ರ ಕಡೆಯಿಂದ ನಿಮಗೆ ನಿಜವಾಗ್ಲೂ ಬೆಲೆ ಸಿಗುತ್ತೆ ಅನ್ನೋದಾದರೆ ನೀವು ಅದನ್ನೆಲ್ಲ ಮಾಡಿ, ನಾನು ಖಂಡಿತ ಬೇಡ ಅಂತ ಹೇಳಲ್ಲ. ಆದರೆ ಯಾರೋ ಒಬ್ಬರು ಮೂರನೇ ವ್ಯಕ್ತಿ ಅಥವಾ ಯಾರೋ ನಿಮ್ಮನ್ನು ಬೇಕು ನೋಯಿಸ್ಬೇಕು ಅಂತಲೇ ಮಾಡುವಂತಹ ಕೆಲಸಗಳಿಗೆ ನೀವು ಕಣ್ಣೀರು ಹಾಕ್ತಾ ಕೂತ್ಕೊಂಡು ನಿಮ್ಮ ಸಮಯನೂ ಕೂಡ ಯಾಕೆ ವ್ಯರ್ಥ ಮಾಡ್ಕೋಬೇಕು ಅಂಥವ್ರಿಗೋಸ್ಕರ ಅಲ್ವಾ? ಸೊ ನೀವೊಮ್ಮೆ ಯೋಚನೆ ಮಾಡಿ. ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋರು, ನಿಮ್ಮನ್ನು ಇಷ್ಟಪಡೋರು, ನಿಮ್ಮ ಯೋಗಕ್ಷೇಮದ ಬಗ್ಗೆ ಅವರಿಗೆ ಗಮನ ಇರುತ್ತಲ್ವ, ಅಂಥವ್ರು ಯಾವತ್ತೂ ಕೂಡ ನಿಮಗೆ ಬೇಜಾರಾಗೋಕ್ಕಾಗ್ಬೋದು ಅಥವಾ ಅಳು ಬರಲಿಕ್ಕಾಗ್ಬೋದು, ಖಂಡಿತ ಕಾರಣ ಆಗಿರೋದಿಲ್ಲ. ಸೊ ಇನ್ ಕೇಸ್ ಅಂಥ ಪರಿಸ್ಥಿತಿ ಬಂದರೂ ಕೂಡ ಅದರಿಂದ ನಿಮ್ಮನ್ನು ಹೇಗೆ ಪಾರು ಮಾಡ್ಕೋಬೇಕು ಅನ್ನೋದು ಅವರ ಒಂದು ಅರಿವಿಗೆ ಬಂದಿರುತ್ತೆ. ಸೊ ನಿಮ್ಮನ್ನು ಮೀನ್ಸ್ ಹೇಗೆ ಆ್ಯಕ್ಟಿವ್ ಆಗಿ ಇಡಬಹುದು ಅಥವಾ ನಿಮಗೆ ಬೇಜಾರಾಗದೇ ಇರುತ್ತೆ ಅವ್ರು ಏನು ಮಾಡ್ಬೋದು ಅನ್ನೋದು ಅವ್ರ ಗಮನದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನೀವು ಕಣ್ಣೀರು ಹಾಕೋ ಅವಶ್ಯಕತೆ ಇರೋದೇ ಇಲ್ಲ. ಇನ್ ಕೇಸ್ ಇಲ್ಲಪ್ಪ ಎಲ್ಲ ಪ್ರಯತ್ನ ಪಟ್ಟರೂ ಕೂಡ ನಾವು ಕಣ್ಣೀರು ಹಾಕಬೇಕು, ಅವ್ರಿಗೋಸ್ಕರ ಬೇಜಾರು ಮಾಡ್ಕೊಳ್ತಾ ಇದ್ದೀವಿ ನಾವು ಅಂತ ಅಂದಾಗ, ಯಾಕಂದರೆ ಎಲ್ರಿಗೂ ಕೂಡ ಬೇಜಾರು, ಅಳು, ನೋವು ಅನ್ನೋದು ಇದ್ದೇ ಇರುತ್ತಲ್ವ. ಬಟ್ ಅದಕ್ಕೆ ಒಂದು ಬೆಲೆ ಅನ್ನೋದು ಇರಬೇಕಾಗುತ್ತೆ ಸ್ನೇಹಿತರೆ. ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ಬೆಲೆ ಸಿಗಲ್ಲ. ನೀವೇ ಮೇಲೆ ಬಿದ್ದು ಬಿದ್ದು ಹೋಗ್ತಾ ಇದ್ದೀರಾ ಅವ್ರ ಹಿಂದೆ ಅಂತ ಅಂದ್ಕೊಂಡಾಗ ನಿಮ್ಮ ಕಣ್ಣೀರಿಗೊಂದು ಬೆಲೆ ಇರಲ್ಲ. ನಿಜವಾಗ್ಲೂ ಕಣ್ಣೀರು ಅನ್ನೋದು ಸುಮ್ಮನೆ ಬರೋದಿಲ್ಲ. ನಿಮ್ಮ ಮನಸ್ಸಿಗೆ ಅಷ್ಟು ನೋವಾಗಿದ್ದರೆ ಮಾತ್ರ ಬರೋದು. ಅದಕ್ಕೂ ಒಂದು ಬೆಲೆ ಇದೆ, ಅದನ್ನು ಉಳಿಸ್ಕೊಳ್ಳಿ ನೀವು, ಓಕೆನಾ? ಸೊ ಯಾರ್ಯಾರಿಗೋಸ್ಕರನೋ ಕಣ್ಣೀರನ್ನು ನೀವು ಖಾಲಿ ಮಾಡಿಕೊಂಡು ಸುಮ್ಮನೆ ಅದಕ್ಕಿರುವಂಥ ಒಂದು ಬೆಲೆನೂ ಕೂಡ ಕಮ್ಮಿ ಮಾಡಬೇಡಿ ಸ್ನೇಹಿತರೆ. ಇಷ್ಟೇ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮನ್ನ ಕೇಳ್ಕೊಳ್ಳೋದು. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಅಂದಾಗ, ನಾವು ನಮಗಿಂತ ಹೆಚ್ಚಾಗಿ ಬೇರೆಯವ್ರಿಗೋಸ್ಕರ ಗಮನ ಕೊಡೋದು ಜಾಸ್ತಿ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕಂತ ಗೊತ್ತಲ್ವಾ? ಸೊ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ನ ಶೇರ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಸೊ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.